press the bell icon on the YouTube app and never miss another update. Hello students, let's continue our discussion in fractions. In previous class, we discussed some exercise problems in 7.1. Let's continue our exercise 7. In today's class. See, in previous class we discussed how to write the fraction and all those things. So let's directly take 7th question. Kanchan dyes dresses. She had to dye 30 dresses. She has so far finished 20 dresses. What fraction of dresses has she finished? So Kanchan dyes dresses ಅಂದರೆ ಕಂಚನ್ ಅನ್ನೋರು ಡ್ರೆಸ್ಸಸ್ನ ಡೈ ಮಾಡ್ತಾ ಇರ್ತಾಳೆ. ಸೊ ಅವಳದು ಜಾಬ್ ಏನು, ಡ್ರೆಸ್ಸಸ್ನ ಡೈ ಮಾಡೋ ಅಂತ. ಶಿ ಹ್ಯಾಡ್ ಟು ಡೈ 30 ಡ್ರೆಸ್ಸಸ್. ಹ್ಯಾಡ್ ಟು ಅಂದರೆ ಅವಳು ಟೋಟಲ್ 30 ಡ್ರೆಸ್ಸಸ್ನ ಡೈ ಮಾಡಬೇಕಾಗಿರುತ್ತೆ. ವಾಟ್ ಈಸ್ ದ ಗಿವನ್ ಡಾಟಾ? ಟೋಟಲ್ ಡ್ರೆಸ್ಸಸ್ ಇಸ್ ಈಕ್ವಲ್ಸ್ ಟು 30. ಶಿ ಹ್ಯಾಸ್ ಸೋ ಫಾರ್ ಫಿನಿಶ್ಡ್. ಸೋ ಫಾರ್ ಅಂದರೆ ಇಲ್ಲಿ ತನಕ ಅವಳು 20 ಡ್ರೆಸ್ಸಸ್ನ ಡೈ ಮಾಡಿದ್ದಾಳೆ. ಸೊ ವಾಟ್ ಫ್ರ್ಯಾಕ್ಷನ್ ಆಫ್ ಡ್ರೆಸ್ಸಸ್ ಹ್ಯಾಸ್ ಶಿ ಫಿನಿಶ್ಡ್ ಅಂದರೆ ಅವಳು ಎಷ್ಟು ಡ್ರೆಸ್ಸಸ್ನ ಫಿನಿಶ್ ಮಾಡಿದ್ದಾಳೆ ಅದ್ರ ಫ್ರ್ಯಾಕ್ಷನ್ನ ಬರೀರಿ ಅಂತ ಕೇಳ್ತಿದ್ದಾರೆ. ಸೊ ಯಾವಾಗಲೂ ಫ್ರ್ಯಾಕ್ಷನ್ ಬರೀರಿ ಅಂದರೆ ನ್ಯೂಮರೇಟರಲ್ಲಿ ಡಿನಾಮಿನೇಟರಲ್ಲಿ ಟೋಟಲ್ನ ಬರೀತೀರಿ. ನ್ಯೂಮರೇಟರಲ್ಲಿ ಅವ್ರು ಏನು ಕೇಳಿರ್ತಾರೆ ಅದನ್ನ ಬರೀತೀರಿ. ಅವ್ರು ಏನು ಕೇಳಿದರೆ ಸೋ ಫಾರ್ ಫಿನಿಶ್ಡ್ ಡ್ರೆಸ್ಸಸ್ನ ನ್ಯೂಮರೇಟರಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಸೊ let's write the given data first. Total number of dresses she has to dye. Total number of dresses she has to dye is 30 and she has so far finished ಡ್ರೆಸ್ಸಸ್ ಎಷ್ಟಿದೆ? ಡ್ರೆಸ್ಸಸ್ ಶಿ ಫಿನಿಶ್ಡ್ is equals to 20. What they are asking? Fraction of dresses has she finished. So therefore fraction of dresses has she finished fraction of dresses has she ಫಿನಿಶ್ ಮಾಡಿರೋ ಅಂತ ಡ್ರೆಸ್ ಎಷ್ಟು. ಸೊ ಟೋಟಲ್ ಡ್ರೆಸ್ಸಸ್ನ ಡಿನಾಮಿನೇಟರಲ್ಲಿ ಬರಿತೀವಿ, ದಟ್ ಈಸ್ 30. ನ್ಯೂಮರೇಟರಲ್ಲಿ ಎಷ್ಟಿದೆ? 20 ಬರಿಬೇಕು. ಯಾಕೆ ಅಂದರೆ ಫಿನಿಶ್ಡ್ ಕೇಳಿದ್ದಾರೆ. ಸೊ ಫಿನಿಶ್ಡ್ ಡ್ರೆಸ್ಸಸ್ ಎಷ್ಟಿದೆ? 20. ಸೊ ವಿ ವಿಲ್ ರೈಟ್ 20 in numerator. I already told you in your previous class you can easily cancel zeros. Numerator and denominator ಅಲ್ಲಿ zeros ಇದ್ರೆ ಕ್ಯಾನ್ಸಲ್ ಮಾಡಬೇಕು. 20/30 ಆನ್ಸರ್ ಅದಕ್ಕೆ ರೈಟ್ ಆನ್ಸರ್. 20/30 is also a right answer. ಬಟ್ ನೀವು ಸಿಂಪ್ಲಿಫೈ ಮಾಡ್ಬೋದಲ್ವಾ, ಅದಕ್ಕೆ 0 ಕ್ಯಾನ್ಸಲ್ ಮಾಡ್ತೀವಿ. ಸೊ ಆನ್ಸರ್ ಈಸ್ 2/3. ಸೊ ದಿಸ್ ಇಸ್ ಅ ಫೈನಲ್ ಆನ್ಸರ್. Is it clear? First given data ಬರ್ಕೊಳ್ತೀವಿ. The number of dresses she finished is equals to 30. Total number 30 ಇದೆ, finished dresses 20 ಇದೆ. ಸೊ ಅದನ್ನ ನಾವು ಫ್ರ್ಯಾಕ್ಷನ್ ಮೆಥಡಲ್ಲಿ ಬರೆದಿದ್ದೀವಿ. Let's take 8th question. Write the natural numbers from 2 to 12. 2 ಇಂದ 12 ತನಕ ನ್ಯಾಚುರಲ್ ನಂಬರ್ಸ್ನ ಬರೀ. ವಾಟ್ ಫ್ರ್ಯಾಕ್ಷನ್ ಆಫ್ ದೆಮ್ ಆರ್ ಪ್ರೈಮ್ ನಂಬರ್ಸ್. ಅದರಲ್ಲಿ ಎಷ್ಟು ಪ್ರೈಮ್ ನಂಬರ್ಸ್ ಇದೆ ಅದರದ್ದು ಫ್ರ್ಯಾಕ್ಷನ್ ಬರೀರಿ ಅಂತ ಹೇಳಿದ್ದಾರೆ. ದೆನ್ ವಾಟ್ ಈಸ್ ಪ್ರೈಮ್ ನಂಬರ್? ಯು ಆಲ್ರೆಡಿ ಲರ್ನ್ ದ ಡೆಫಿನೇಷನ್ ಆಫ್ ಪ್ರೈಮ್ ನಂಬರ್ಸ್ ಇನ್ ಯುವರ್ ಪ್ಲೇಯಿಂಗ್ ವಿತ್ ನಂಬರ್ಸ್. ಪ್ಲೇಯಿಂಗ್ ವಿತ್ ನಂಬರ್ಸಲ್ಲಿ ಪ್ರೈಮ್ ನಂಬರ್ಸ್ ಅಂದರೆ ಏನು, ಕಾಂಪೋಸಿಟ್ ನಂಬರ್ಸ್ ಅಂದರೆ ಏನು, ಫ್ಯಾಕ್ಟರ್ಸ್, ಮಲ್ಟಿಪಲ್ಸ್, ಯು ಲರ್ನ್ ಆಲ್ ದೋಸ್ ಥಿಂಗ್ಸ್. ಇನ್ ದಟ್ ಅವರು ಪ್ರೈಮ್ ನಂಬರ್ಸ್ ಕೇಳ್ತಿದ್ದಾರೆ. ಪ್ರೈಮ್ ನಂಬರ್ಸ್ ಅಂದರೆ ಏನು? ದ ನಂಬರ್ ಅದರ್ ದ್ಯಾನ್ 1 whose only factors and number itself. ಆ ಫ್ಯಾಕ್ಟರ್ಸ್ ನಂಬರಿಗೆ, ಈಗ ಒಂದು ನಂಬರ್ ತೊಗೊಂಡ್ರೆ ಅದಕ್ಕೆ ಫ್ಯಾಕ್ಟರ್ 1 ಇರಬೇಕು ಆ್ಯಂಡ್ ಇಟ್ಸ್ ಸೆಲ್ಫ್ ಇರಬೇಕು. ಆ ಥರ ನಂಬರ್ಸ್ನ ನಾವೇನು ಹೇಳ್ತೀವಿ? ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಪ್ರೈಮ್ ನಂಬರ್ಸ್ ಹ್ಯಾವ್ ಓನ್ಲಿ 2 ಫ್ಯಾಕ್ಟರ್ಸ್. ಅದು 2 ಫ್ಯಾಕ್ಟರ್ಸ್ ಮಾತ್ರ ಇರೋ ನಂಬರ್ಸ್ನ
ಪ್ರೈಮ್ ನಂಬರ್ ಅಂತ ಹೇಳ್ತೀವಿ. ಆ 2 ಫ್ಯಾಕ್ಟರ್ಸ್ ಯಾವ್ದ್ಯಾವ್ದಾಗಿರುತ್ತೆ, ಅದು ಒನ್ ಅನ್ನೋ ನಂಬರು ಒಂದು ಫ್ಯಾಕ್ಟರ್ ಆದರೆ ಇನ್ನೊಂದು ನಂಬರ್ ಇಟ್ ಸೆಲ್ಫ್ ಯಾವ ನಂಬರ್ನ ತಗೊಳ್ತೀವೋ ಅದೇ ನಂಬರ್ ಓನ್ಲಿ 2 ಫ್ಯಾಕ್ಟರ್ಸ್ ಇದ್ದರೆ ಆ ನಂಬರ್ನ ಏನು ಹೇಳ್ತೀವಿ, ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಲೆಟ್ಸ್ ಟೇಕ್ 8th ಕ್ವೆಶ್ಚನ್. ರೈಟ್ ನ್ಯಾಚುರಲ್ ನಂಬರ್ಸ್ ಫ್ರಮ್ 2 to 12 ಅಂತ ಹೇಳಿದ್ದಾರೆ. 2, 3, 4, 5, 6, 7, 8, 9, 10, 11, 12. ಸೊ ಟೋಟಲ್ ನಂಬರ್ಸ್ ಎಷ್ಟಿದೆ, ಅವರು ಕೇಳ್ತಿರೋದು ಪ್ರೈಮ್ ನಂಬರ್ಸ್ ಫ್ರ್ಯಾಕ್ಷನ್ ಕೇಳ್ತಿದ್ದಾರೆ. ಸೊ ದೀಸ್ ಆರ್ ನ್ಯಾಚುರಲ್ ನಂಬರ್ಸ್. ಇದರಲ್ಲಿ ಪ್ರೈಮ್ ನಂಬರ್ಸ್ ಯಾವುದು, ಪ್ರೈಮ್ ನಂಬರ್ಸ್ two is a prime number and 3 is also a prime number. 4 is not prime number because 4 ಗೆ factor 2, 1, 2 and 4. ಓನ್ಲಿ 2 ಫ್ಯಾಕ್ಟರ್ಸ್ ಇದ್ದರೆ ಮಾತ್ರ ಪ್ರೈಮ್ ನಂಬರ್ ಅಂತ ಹೇಳ್ತೀವಿ. ಸೊ 4 ಅಲ್ಲ, 5 is a prime number. 6 is not a prime number because 2 and 3 ಎಕ್ಸ್ಟ್ರಾ ಫ್ಯಾಕ್ಟರ್ಸ್ ಇದೆ, ಆಗಲ್ಲ. ಬಟ್ 7 is a prime number and 8 is not a prime number. 8 2 ಇಂದ ಡಿವೈಡ್ ಆಗುತ್ತೆ, 4 ಇಂದ ಡಿವೈಡ್ ಆಗುತ್ತೆ. 9 is not a prime number, 3 ಇಂದ ಡಿವೈಡ್ ಆಗುತ್ತೆ. and 10 ಕೂಡ ನಾಟ್ ಎ ಪ್ರೈಮ್ ನಂಬರ್ ಬಿಕಾಸ್ 2 5 ಇಂದ ಡಿವೈಡ್ ಆಗುತ್ತೆ. ಸೊ 11 is a prime number. 11ಗೆ ಈ ಅಷ್ಟು 5 ನಂಬರ್ಸ್ಗೆ ಫ್ಯಾಕ್ಟರ್ಸ್ ಯಾವ್ದು ಅಂದರೆ 1 and itself. ಸೊ ದೀಸ್ ಆರ್ 5 ಪ್ರೈಮ್ ನಂಬರ್ಸ್. ಏನು ಕೇಳ್ತಿದ್ದಾರೆ ಅವರು, ವಾಟ್ ಫ್ರ್ಯಾಕ್ಷನ್ ಆಫ್ ದೆಮ್ ಆರ್ ಪ್ರೈಮ್ ನಂಬರ್ಸ್ ಅಂತ ಹೇಳಿ. ಟೋಟಲ್ ನಂಬರ್ಸ್ ಎಷ್ಟಿದೆ ನೋಡ್ರಿ, 1 2 3 4 5 6 7 8 9 10 11. ಟೋಟಲ್ ನಂಬರ್ಸ್ 11. ಅದರಲ್ಲಿ ಪ್ರೈಮ್ ನಂಬರ್ಸ್ ಪ್ರೈಮ್ ನಂಬರ್ಸ್ 1 2 3 4 5. 5. ಈಗ ಫ್ರ್ಯಾಕ್ಷನ್ನ ಬರಿತೀವಿ. ಫ್ರ್ಯಾಕ್ಷನ್ ಇಸ್ ಈಕ್ವಲ್ಸ್ ಟು ಟೋಟಲ್ನ ಯಾವಾಗಲೂ ಡಿನಾಮಿನೇಟರಲ್ಲಿ ತೊಗೊಳ್ತೀವಿ, ದಟ್ ಈಸ್ 11. ಪ್ರೈಮ್ ನಂಬರ್ಸ್ ಕೇಳಿದ್ದಾರೆ, ಸೊ 5. ಸೊ ಆನ್ಸರ್ ಈಸ್ 5/11. ಇಸ್ಂಟ್ ಇಟ್? ಟೋಟಲ್ 11 ಹೆಂಗೆ ಬಂತು, ಟೋಟಲ್ ನಂಬರ್ಸ್ ಕೌಂಟ್ ಮಾಡ್ತಿದ್ವಿ. 1 2 3 4 5 6 7 8 9 10 11. ಟೋಟಲ್ ನಂಬರ್ಸ್ 11, ಪ್ರೈಮ್ ನಂಬರ್ಸ್ 5 ಇದೆ. ಸೊ ನ್ಯೂಮರೇಟರಲ್ಲಿ 5 ಬರ್ತದೆ. 5/11 is the answer, isn't it? Let's take 9th question. Write the natural numbers from 102 to 113. What fraction of them are prime numbers? Similar problems. ಇಲ್ಲಿ 2 to 12 ತನಕ ಬರೆಯೋಕೆ ಹೇಳಿದ್ದಾರೆ, ಈ ಕಡೆ 102 to 113 ಬರೆಯೋಕೆ ಹೇಳಿದ್ದಾರೆ. ಆ್ಯಂಡ್ ಅಗೇನ್ ದೇ ಆರ್ ಆಸ್ಕಿಂಗ್ ಫಾರ್ ಫ್ರ್ಯಾಕ್ಷನ್. First, let us write the natural numbers from 102 to 103. 102, 103, 104, 105, 106, 107, 108, 109, 110 and 111 and 112. 102 ಇಂದ 113 ತನಕ ಹೇಳಿದ್ದಾರೆ. ಸೊ ದೀಸ್ ಆರ್ ನ್ಯಾಚುರಲ್ ನಂಬರ್ಸ್ ಫ್ರಮ್ 102 to 113. Next, what they are asking for prime numbers. ಸೊ ಪ್ರೈಮ್ ನಂಬರ್ಸ್ ಚೆಕ್ ಮಾಡುವಾಗ ಒಂದು ಮೆಥಡಲ್ಲಿ ಹೆಂಗೆ ಚೆಕ್ ಮಾಡ್ತೀರಿ, ಲಾಸ್ಟಿಗೆ 2 4 6 8 ಇದೆ. ಈ ಎಲ್ಲ ನಂಬರ್ಸು 2 ಇಂದ ಡಿವೈಡ್ ಆಗುತ್ತೆ. 2 ಇಂದ ಡಿವೈಡ್ ಆಗುತ್ತೆ ಅಂದರೆ ಅವು ಪ್ರೈಮ್ ನಂಬರ್ಸ್ ಆಗಲ್ಲ.
ಸೊ ಅದು ಒಂದು ಕಾನ್ಸೆಪ್ಟ್ ತಲೆಯಲ್ಲಿರಲಿ, ಅದು ನೋಡ್ತಾ ಚೆಕ್ ಮಾಡ್ತಾ ಹೋಗೋಣ. 2 ಇಂದ ಡಿವೈಡ್ ಆಗಲ್ಲ ಅಂದರೆ ಅದು ಪ್ರೈಮ್ ನಂಬರ್ ಅಲ್ಲ ಅಂತ ಅಲ್ಲ. ಸೊ ಅದು ಒಂದು ಕಾನ್ಸೆಪ್ಟ್ ಅಷ್ಟೇ. ಆಗಲ್ಲ ಅಂದರೆ ಕೆಲವೊಂದ್ಸಲಿ 3 ಇಂದನೂ ಡಿವೈಡ್ ಆಗಿರುತ್ತೆ, ಆಗ ಚೆಕ್ ಮಾಡ್ಬೋದು ನಾವು. ಸಿ 102 2 ಇಂದ ಡಿವೈಡ್ ಆಗುತ್ತೆ, ತುಂಬ ಟೇಬಲ್ಸಿಂದ ಬರುತ್ತೆ. ದಟ್ ಈಸ್ ನಾಟ್ ಎ ಪ್ರೈಮ್ ನಂಬರ್. 103 ಈಸ್ ಎ ಪ್ರೈಮ್ ನಂಬರ್, ಯಾವುದರಿಂದನೂ ಡಿವೈಡ್ ಆಗಲ್ಲ. ಸೊ ಅದಕ್ಕೆ ಓನ್ಲಿ 2 ಫ್ಯಾಕ್ಟರ್ಸ್ ಇದೆ, ದಟ್ ಈಸ್ ಅ ಪ್ರೈಮ್ ನಂಬರ್. 104 ಈಸ್ ನಾಟ್ ಎ ಪ್ರೈಮ್ ನಂಬರ್ ಬಿಕಾಸ್ 2 ಇಂದ ಡಿವೈಡ್ ಆಗುತ್ತೆ. 105 2 ಇಂದ ಡಿವೈಡ್ ಆಗಲ್ಲ. ಸೊ ದಿಸ್ ದ ಎಕ್ಸಾಂಪಲ್. 2 ಇಂದ ಡಿವೈಡ್ ಆಗುತ್ತಾ? ಆಗಲ್ಲ. ಯಾಕೆಂದರೆ 0 2 4 6 8 ಇದ್ದರೆ ಮಾತ್ರ 2 ಇಂದ ಡಿವೈಡ್ ಆಗುತ್ತೆ. ನೀವು ಡಿವಿಸಿಬಿಲಿಟಿ ರೂಲಲ್ಲಿ ಕೂಡ ಕಲ್ತಿದ್ದೀರಿ. 5 ಇದೆ, ಬಟ್ 5 ಇಂದ ಡಿವೈಡ್ ಆಗುತ್ತೆ ಅಲ್ವಾ? ಲಾಸ್ಟಿಗೆ 5 ಇದೆ, 5 ಇಂದ ಡಿವೈಡ್ ಆಗುತ್ತೆ. ಸೊ 105 ಈಸ್ ನಾಟ್ ಎ ಪ್ರೈಮ್ ನಂಬರ್. 106 2 ಇಂದ ಡಿವೈಡ್ ಆಗುತ್ತೆ, ದಟ್ ಈಸ್ ನಾಟ್ ಎ ಪ್ರೈಮ್ ನಂಬರ್. 107 ಯು ಕ್ಯಾನ್ ಚೆಕ್ ಫಾರ್ 107 ಯಾವ ನಂಬರಿಂದನೂ ಡಿವೈಡ್ ಆಗಲ್ಲ. ಸೊ ದಿಸ್ ಇಸ್ ಅ ಪ್ರೈಮ್ ನಂಬರ್. ನೆಕ್ಸ್ಟ್ 108 ಆಬ್ವಿಯಸ್ಲಿ 2 ಇಂದ ಡಿವೈಡ್ ಆಗುತ್ತೆ. 109 ಸೊ 109 ಕೂಡ ಯಾವ ನಂಬರಿಂದನೂ ಡಿವೈಡ್ ಆಗಲ್ಲ. ಸೊ ದಟ್ ಈಸ್ ಅ ಪ್ರೈಮ್ ನಂಬರ್. ನೆಕ್ಸ್ಟ್ 110 0 2 ಇಂದ ಡಿವೈಡ್ ಆಗುತ್ತೆ, 10 ಇಂದ ಡಿವೈಡ್ ಆಗುತ್ತೆ. 111 ಸಿ ನೀವು ಅಬ್ಸರ್ವ್ ಮಾಡಿ 2 ಇಂದ ಆಗಲ್ಲ, ಬಟ್ 11 ತೊಗೊಂಡ್ರೆ 11 ಟೇಬಲಿಂದ ಡಿವೈಡ್ ಆಗುತ್ತೆ. ನೆಕ್ಸ್ಟ್ 112 2 ಇಂದ ಡಿವೈಡ್ ಆಗುತ್ತೆ. ಇನ್ನೊಂದು ನಂಬರ್ ಇರೋದು 113 ಈಸ್ ಅ ಪ್ರೈಮ್ ನಂಬರ್. ಸೊ 111 ಚೆಕ್ ಮಾಡಿ ಆಗುತ್ತಾ ಏನೋ. 11 ಇಂದ ಆಗುತ್ತೆ, ಚೆಕ್ ಮಾಡೋಣ ಒಂದ್ಸರಿ. ಆಗಲ್ಲ ಅಂದ್ಕೊಳ್ತೀನಿ. 11 1s 11. ಸೊ 11 ಇಂದ ಕೂಡ 111 ಡಿವೈಡ್ ಆಗಲ್ಲ. ಸೊ 111 ಯು ಕ್ಯಾನ್ ಟೇಕ್ ದಟ್ ಆಲ್ಸೋ ಆ್ಯಸ್ ಅ ಪ್ರೈಮ್ ನಂಬರ್. ಇದು ಕೂಡ ಯಾವುದ್ರಿಂದನೂ ಡಿವೈಡ್ ಆಗಲ್ಲ. ಸೊ ವಾಟ್ ದೇ ಆರ್ ಆಸ್ಕಿಂಗ್, ವಾಟ್ ಫ್ರ್ಯಾಕ್ಷನ್ ಆಫ್ ದೆಮ್ ಆರ್ ಪ್ರೈಮ್ ನಂಬರ್ಸ್ ಅಂತ ಕೇಳ್ತಿದ್ದಾರೆ. ಸೊ ಅದರಲ್ಲಿ ಗಿವನ್ನಲ್ಲಿ ಯಾವುದು ಪ್ರೈಮ್ ನಂಬರ್ಸ್. ಸೊ ಟೋಟಲ್ ನಂಬರ್ಸ್ನ ಕೌಂಟ್ ಮಾಡಿರಿ. ಟೋಟಲ್ ನಂಬರ್ಸ್ ಎಷ್ಟಿದೆ? 1 2 3 4 5 6 7 8 9 10 11 12. ಟೋಟಲ್ is equals to 12. ಟೋಟಲ್ ನಂಬರ್ಸ್ನ ಕೌಂಟ್ ಮಾಡ್ಕೊಳ್ತೀವಿ. ಟೋಟಲ್ ನಂಬರ್ಸ್ನ ಯಾವಾಗಲೂ ಡಿನಾಮಿನೇಟರಲ್ಲೇ ಬರಿತಾ ಹೋಗ್ತೀವಿ. ನೆಕ್ಸ್ಟ್ ಸೊ 113 ಟೋಟಲ್ ಎಷ್ಟಾಯಿತು? 12 ಆಯಿತು. ನೆಕ್ಸ್ಟ್ ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್ ಎಷ್ಟಿದೆ? 1 2 3 4. ಸೊ 111 ಡಿವೈಡ್ ಆಗಲ್ಲ ಅಂತ ಹೇಳಿದೆ. ಸೊ 111 ಪ್ರೈಮ್ ನಂಬರ್ ಆಗಲ್ಲ. ಹೆಂಗೆ ಅಂದರೆ 3 ಇಂದ ಚೆಕ್ ಮಾಡಿರಿ. 3 3s 9. 11ಅಲ್ಲಿ 9 ಹೋದರೆ 2 ಆ್ಯಂಡ್ 1 ಡೌನ್ ತೊಗೊಳ್ರಿ. ಸೊ 3 7s 21. 3 ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಈ ಬೇರೆ ನಂಬರಿಂದ ಕಂಪ್ಲೀಟಾಗಿ ಡಿವೈಡ್ ಆದರೆ ಅದನ್ನ ನಾವೇನು ಹೇಳ್ತೀವಿ? ಪ್ರೈಮ್ ನಂಬರ್ ಅಂತ ಹೇಳಲ್ಲ. ದಟ್ ವಿಲ್ ಬಿಕಮ್ ಕಾಂಪೋಸಿಟ್ ನಂಬರ್. ಸೊ ಅದಕ್ಕೆ ನಾನು 111ನ ಪ್ರೈಮ್ ನಂಬರಿಂದ ತೆಗೆದೆ. ಸೊ ಟೋಟಲ್ 103 107 109 ಆ್ಯಂಡ್ 113. ಸೊ ದೀಸ್ 4 ಓನ್ಲಿ ಆರ್ ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್ ಎಷ್ಟಾಯಿತು? 4 ಆಯಿತು. ಟೋಟಲ್ ಇಸ್ ಈಕ್ವಲ್ಸ್ ಟು 12. ಸೊ ಫ್ರ್ಯಾಕ್ಷನ್ ಇಸ್ ಈಕ್ವಲ್ಸ್ ಟು ಟೋಟಲ್ನ ಡಿನಾಮಿನೇಟರಲ್ಲಿ ಬರಿತೀವಿ 12 ಆ್ಯಂಡ್ ಪ್ರೈಮ್ ನಂಬರ್ನ ನ್ಯೂಮರೇಟರಲ್ಲಿ ಬರಿತೀವಿ. ಸೊ ಫ್ರ್ಯಾಕ್ಷನ್ ಇಸ್ ಈಕ್ವಲ್ಸ್ ಟು 4/12. ಉಲ್ಟಾ ಬರಿಬೇಡ್ರಿ, ಟೋಟಲ್ನ ಯಾವಾಗಲೂ ಡಿನಾಮಿನೇಟರಲ್ಲೇ ಬರಿತೀವಿ. ಲೆಟ್ಸ್ ಟೇಕ್ 10th ಕ್ವೆಶನ್. ವಾಟ್ ಫ್ರ್ಯಾಕ್ಷನ್ ಆಫ್ ದೀಸ್ ಸರ್ಕಲ್ಸ್ ಹ್ಯಾವ್ ಎಕ್ಸ್ ಇನ್ ದೆಮ್. ಅಂದರೆ ರೈಟ್ ಸೈಡ್ಗೆ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ, ಅದರಲ್ಲಿ ಎಷ್ಟು ಸರ್ಕಲ್ಸಿಗೆ ಎಕ್ಸ್ ಇದೆ ಅಂತ ಫ್ರ್ಯಾಕ್ಷನ್ ಬರೆಯೋಕೆ ಹೇಳಿದ್ದಾರೆ. ಸೊ ಇಸ್ ದಿಸ್ ಕ್ಲಿಯರ್? ಲೆಟ್ಸ್ erase this.
10th ಟೋಟಲ್ ಎಷ್ಟಿದೆ ಕೌಂಟ್ ಮಾಡಿ. ಇದರಲ್ಲಿ ಎಕ್ಸ್ ಇದೆ. ಸೊ ಟೋಟಲ್ ಸರ್ಕಲ್ಸ್ is equals to 8, isn't it? Total is circles 1 2 3 4 5 6 7 8. So total circles 8 and circles have x in them. X ಇರುವಂಥ circles is 2. x ಇರುವಂಥ circles only 4. ಫ್ರ್ಯಾಕ್ಷನ್ ಬರೆಯೋಕೆ ಹೇಳಿದ್ದಾನೆ. ಸೊ ಫ್ರ್ಯಾಕ್ಷನ್ನಲ್ಲಿ ಟೋಟಲ್ನ ಡಿನಾಮಿನೇಟರಲ್ಲಿ ಬರಿತೀವಿ, ದಟ್ ಈಸ್ 8 ಆ್ಯಂಡ್ ಸರ್ಕಲ್ಸ್ ಹ್ಯಾವ್ ಎಕ್ಸ್ ಇನ್ ದೆಮ್. ಎಕ್ಸ್ ಇರೋವಂಥ ಸರ್ಕಲ್ಸ್ ಎಷ್ಟಿದೆ? 4 ಇದೆ. ಸೊ ಆನ್ಸರ್ ವಿಲ್ ಬಿಕಮ್ 4/8. ಸೊ ಆನ್ಸರ್ ಈಸ್ 4/8. ಇಫ್ ಯು ವಾಂಟ್ ಯು ಕ್ಯಾನ್ ಸಿಂಪ್ಲಿಫೈ. 4 ಆ್ಯಂಡ್ 8 ಎರಡೂ ಕೂಡ 4 ಟೇಬಲಿಂದ ಡಿವೈಡ್ ಆಗುತ್ತೆ. ಸೊ ಡಿವೈಡ್ ಮಾಡಿದ್ರೆ 4 1s are 4 and 4 2s are 8. 1/2 will become final simplified answer, but answer is 4/8 only. Simplified answer ಕೇಳಿದ್ರೆ 1/2, isn't it? Let's take 11th question. Kristen received a CD player for her birthday. She bought 3 CDs and received 5 others as gift. What fraction of her total CDs did she buy and what fraction of did she received as gifts? So Kristen ಅನ್ನೋರು received a CD player for her birthday. ಅವಳ ಬರ್ಡೇಗೆ ಏನು ಮಾಡ್ತಾರೆ, ಅವಳಿಗೆ ಸಿ ಡಿ ಪ್ಲೇಯರು ಗಿಫ್ಟ್ ಆಗಿ ಸಿಗುತ್ತೆ. ಸಿ ಡಿ ಪ್ಲೇಯರ್ ಗಿಫ್ಟಾಗಿ ಸಿಗುತ್ತೆ ಅಲ್ವಾ. ಸೊ ಏನು ಮಾಡ್ತಾಳೆ ಅವಳು, ಅದಕ್ಕೆ ಶಿ ಬಾಟ್ 3 CDs. ಅವಳು 3 CDsನ ಅವಳೇ ತೊಗೊಳ್ತಾಳೆ, 3 CDsನ ತೊಗೊಳ್ತಾಳೆ. ಆ್ಯಂಡ್ ರಿಸೀವ್ಡ್ 5 ಅದರ್ ಆ್ಯಸ್ ಗಿಫ್ಟ್. 5 ಗಿಫ್ಟಾಗಿ ಬರುತ್ತೆ, ಅವಳು 3ನ ಪರ್ಚೇಸ್ ಮಾಡ್ತಾಳೆ. ವಾಟ್ ಫ್ರ್ಯಾಕ್ಷನ್ ಆಫ್ ಹರ್ ಟೋಟಲ್ CDs ಡಿಡ್ ಶಿ ಬೈ ಅಂದರೆ ಟೋಟಲ್ CDsಲ್ಲಿ ಎಷ್ಟು ಬೈ ಮಾಡ್ತಾಳೆ ಅದ್ರದ್ದು ಫ್ರ್ಯಾಕ್ಷನ್ ಬರೀರಿ ಅಂತ ಹೇಳಿದ್ದಾರೆ. ಆ್ಯಂಡ್ ವಾಟ್ ಫ್ರ್ಯಾಕ್ಷನ್ ಆಫ್ ಡಿಡ್ ಶಿ ರಿಸೀವ್ ಆ್ಯಸ್ ಗಿಫ್ಟ್, 2 ಫ್ರ್ಯಾಕ್ಷನ್ನ ಬರೆಯೋಕೆ ಹೇಳಿದ್ದಾರೆ. ಒಂದು ಬೈ ಮಾಡಿರೋದಕ್ಕೆ ಫ್ರ್ಯಾಕ್ಷನ್, ಇನ್ನೊಂದು ಗಿಫ್ಟಾಗಿ ರಿಸೀವ್ ಮಾಡಿರೋದಕ್ಕೆ ಫ್ರ್ಯಾಕ್ಷನ್ ಬರೆಯೋಕೆ ಹೇಳಿದ್ದಾರೆ. ಸೊ ಲೆಟ್ಸ್ ಸಾಲ್ವ್ 1 by 1. She bought total CDs ಎಷ್ಟಿದೆ ನೋಡ್ರಿ. Or else first we will write CDs she bought is equals to 3 and CDs she received as gift is equals to 5. So total number of CDs, 5 plus 3 will become 8. This is a given data. What they are asking, fraction of total CDs did she buy. So first we will solve ಮಾಡೋಣ. fraction of total CDs by CDs she ಬೈ ಮಾಡಿರೋದಕ್ಕೆ ಫ್ರ್ಯಾಕ್ಷನ್ ಬರೆಯೋಕೆ ಹೇಳ್ತಿದ್ದಾರೆ. ಡಿನಾಮಿನೇಟರ್ಗೆ ಯಾವಾಗಲೂ ಟೋಟಲ್ನೇ ಬರಿತೀವಿ ಅದು. ಸೊ ಟೋಟಲ್ CDs 8. ಅವ್ರು ಹೇಳ್ತಾ ಇರೋದೇನು, ಫ್ರ್ಯಾಕ್ಷನ್ ಆಫ್ ಟೋಟಲ್ CDs ಶಿ ಬೈ ಮಾಡಿರೋವಂಥ CDsಗೆ ಫ್ರ್ಯಾಕ್ಷನ್ ಬರೀಬೇಕು. ಸೊ ಬೈ ಮಾಡಿರೋವಂಥ CDs ಎಷ್ಟಿದೆ? 3 ಇದೆ. ಸೊ ಆನ್ಸರ್ ಈಸ್ 3/8. ನೆಕ್ಸ್ಟ್ ಫ್ರ್ಯಾಕ್ಷನ್ of total fraction of CDs
she received as gift. ಗಿಫ್ಟ್ ರಿಸೀವ್ ಮಾಡಿರೋಂಥ ಸಿ ಡಿನ ಫ್ರ್ಯಾಕ್ಷನ್ ಬರೆಯೋಕೆ ಹೇಳಿದ್ದಾರೆ. ಅಗೇನ್ ಹಿಯರ್ ಆಲ್ಸೋ ಟೋಟಲ್ ಸಿ ಡಿಸ್ ಆರ್ 8 ಆ್ಯಂಡ್ ಗಿಫ್ಟ್ ಆಗಿ ತೊಗೊಂಡಿದ್ದು ಎಷ್ಟು 5 ಸಿ ಡಿಸ್. ದಿಸ್ ಇಸ್ 5/8. 3/8 and 5/8 is the solution for 11th question. Is it clear? So if you are clear with this concept, let's go for next concept. That is a fraction on the number line. You already learned how to represent whole numbers in number line and how to represent natural numbers, and one more thing you learned is how to represent integers. You already learned number line of those numbers. In this lesson you learn how to represent fraction on the number line. Next topic is fraction on the number line. Fraction on the number line. It means how to represent fraction in the number line. Let's recall the definition of fraction. Fraction means it is a part of whole ಅಥವಾ it is a division. So fraction ಅಂದರೆ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. Let's take that is simple fraction, that is 1/2. ಈ 1/2ನ ಹೆಂಗೆ ರೆಪ್ರೆಸೆಂಟ್ ಮಾಡೋದು ನಂಬರ್ ಲೈನಲ್ಲಿ? ಸಿ ನಂಬರ್ ಲೈನ್ ಫಸ್ಟ್ ಇಟ್ ವಿಲ್ ಬಿ ಆಲ್ವೇಸ್ 0. 1/2 ಡಿನಾಮಿನೇಟರ್ ಏನಿದೆ 2, ಈ 2 ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಇಲ್ಲಿ ನಂಬರ್ 1 ಅನ್ನೋ ನಂಬರು 2 ಪಾರ್ಟ್ಸ್ ಆಗಿ ಡಿವೈಡ್ ಆಗಿದೆ ಅಂತ. ಲೆಟ್ಸ್ ಅಸ್ಯೂಮ್ ಹಿಯರ್ ಈಸ್ 1, 0 ಇಲ್ಲಿದೆ, 1 ಇಲ್ಲಿದೆ. ಈ 0 ಆ್ಯಂಡ್ 1 2 ಪಾರ್ಟ್ಸ್ ಆಗಿ ಡಿವೈಡ್ ಆಗಿದೆ ಅಂತ ಮೀನಿಂಗ್ ಇದು. ಸೊ ಡಿನಾಮಿನೇಟರಲ್ಲಿ 2 ಇದೆ, ಇಟ್ ಮೀನ್ಸ್ ದಟ್ ಇದನ್ನು ಎಕ್ಸಾಕ್ಟ್ 2 ಪಾರ್ಟ್ಸಾಗಿ ಡಿವೈಡ್ ಮಾಡಬೇಕು. ಎಕ್ಸಾಕ್ಟ್ 2 ಪಾರ್ಟ್ಸ್ ಅಂದರೆ ಹಾಫ್ ಆಗಿ ಡಿವೈಡ್ ಮಾಡಬೇಕು. ಲೆಟ್ಸ್ ಅಸ್ಯೂಮ್ ಆರ್ ಎಸ್ ನೀವು ಹೆಂಗೆ ಎಕ್ಸಾಕ್ಟಾಗಿ ಡಿವೈಡ್ ಮಾಡಬೇಕು ಅಂದರೆ ಬೈ ಯೂಸಿಂಗ್ ಸ್ಕೇಲ್, ರೈಟ್? ಸೊ ಸ್ಕೇಲಲ್ಲಿ ಮೆಷರ್ ಮಾಡ್ತೀರಿ. 1 ಇದ್ದರೆ 1ನಲ್ಲಿ ಎಕ್ಸಾಕ್ಟ್ ಹಾಫ್, 10 ಇತ್ತು ಅಂದರೆ 10ನಲ್ಲಿ ಹಾಫ್ನ ಡಿವೈಡ್ ಮಾಡ್ತೀವಿ. ಸೊ ಇದು 0ಇಂದ 1ಗೆ ನಿಮಗೆ ಸ್ಕೇಲಲ್ಲಿ ಇಷ್ಟೇ ಡಿಸ್ಟೆನ್ಸ್ ಇರುತ್ತೆ. 0ನಲ್ಲಿ 1 ನಿಮಗೆ ಸ್ಕೇಲಲ್ಲಿ ಆಲ್ರೆಡಿ ಹೆಂಗೆ ಫ್ರ್ಯಾಕ್ಷನ್ನ ರೆಪ್ರೆಸೆಂಟ್ ಮಾಡಿದ್ದಾರೆ ಅಂದರೆ ಇಲ್ಲಿ 10 ಲೈನ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ, ಅಂದರೆ 10 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಬಟ್ ನಾವಿಲ್ಲಿ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ. ಸೊ ದಿಸ್ ಇಸ್ ಒನ್ ಎಕ್ಸಾಂಪಲ್. ಲೆಟ್ಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ದಟ್ ಈಸ್ ಈಗ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ, ನೆಕ್ಸ್ಟು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡೋಣ. 0 ಇಲ್ಲಿ 1 ಯಾವಾಗಲೂ ಇರುತ್ತೆ. 3 ಪಾರ್ಟ್ಸಾಗಿ ಹೆಂಗೆ ಡಿವೈಡ್ ಮಾಡೋದು ಅಂತ. ಸೊ 1 2 ಇಲ್ಲಿಂದ ಕೌಂಟ್ ತಗೊಳ್ತೀವಿ. 1ಗೆ 1 2 3 ಈಗ 3 ಪಾರ್ಟ್ಸಾಗಿ ಡಿವೈಡ್ ಆಗಿದೆ. 3 ಪಾರ್ಟ್ಸಾಗಿ ಡಿವೈಡ್ ಆಗಿದೆ, ಹೆಂಗೆ ರೆಪ್ರೆಸೆಂಟ್ ಮಾಡೋದು ಅಂತ. ಇಲ್ಲಿ 0 ಅಲ್ಲಿ 1 ಅದು ಫಿಕ್ಸ್ ಇರುತ್ತೆ. ಸೊ 3 ಪಾರ್ಟ್ಸಾಗಿ ಡಿವೈಡ್ ಮಾಡಿರೋದ್ರಿಂದ ಡಿನಾಮಿನೇಟರ್ಲಿ 3ನ ಬರಿತೀವಿ. This is how we will represent the number line in the fraction. 3 parts ಆಗಿ ಡಿವೈಡ್ ಮಾಡಿರೋದಕ್ಕೆ 3ನ ಡಿನಾಮಿನೇಟರಲ್ಲಿ ಬರಿತೀವಿ. ಇದು ಮೊದಲನೇ ಪಾರ್ಟ್, ಫಸ್ಟ್ ಪಾರ್ಟ್. ಸೊ ವಿ ವಿಲ್ ರೈಟ್ 1 ಇನ್ ನ್ಯೂಮರೇಟರ್, isn't it? ನೆಕ್ಸ್ಟ್ ಡಿನಾಮಿನೇಟರ್ ಸೇಮೇ ಇರುತ್ತೆ, ಯಾಕೆಂದರೆ ಈ ಹೋಲ್ ನಂಬರ್ ಲೈನ್ನ 3 ಪಾರ್ಟ್ಸಾಗಿ ಡಿವೈಡ್ ಮಾಡಿರ್ತೀವಿ. ಹಿಯರ್ 3, ಬಟ್ ಇದು ಫಸ್ಟ್ ಪಾರ್ಟ್ ಆಗಿ ನಾವು ಈ ಕಡೆಯಿಂದನೇ ಕೌಂಟ್ ತಗೋಬೇಕು. ಇದು ಫಸ್ಟ್ ಪಾರ್ಟ್ ಆಗಿರೋದ್ರಿಂದ ಇಲ್ಲಿ 1 ಇದೆ, ನೆಕ್ಸ್ಟ್ ಪಾರ್ಟ್ ಆಗಿರೋದಕ್ಕೆ 2/3. ಸೊ ಸಿಮಿಲರ್ಲಿ ಡಿನಾಮಿನೇಟರಲ್ಲಿ 3 ಕಾಮನ್ ಇರುತ್ತೆ. ಇಲ್ಲಿ 1 ಆಯಿತು, ಇಲ್ಲಿ 2 ಆಯಿತು, ನೆಕ್ಸ್ಟ್ ಅದು ಥರ್ಡ್ ಪಾರ್ಟ್. ಸೊ ಇಟ್ ರೆಪ್ರೆಸೆಂಟ್ಸ್ 3/3, isn't it? ನೆಕ್ಸ್ಟ್ let's divide it as 4 parts. 1 2 3 4. So
ಈಕ್ವಲ್ ಆಗಿ ಡಿವೈಡ್ ಮಾಡಬೇಕು. ಜಸ್ಟ್ ನಾನು ರ್ಯಾಂಡಮ್ ಆಗಿ ತೋರಿಸ್ತಿದ್ದೀನಿ ಅಷ್ಟೇ. 0 ಹಿಯರ್ ಇಟ್ ಈಸ್ 1. ಸೊ ಇಲ್ಲಿ ನೋಡಿ ಕೌಂಟ್ ಮಾಡ್ಕೋಬೇಕು. 1 2 3 4 ಪಾರ್ಟ್ಸಾಗಿ ಡಿವೈಡ್ ಆಗಿದೆ. ಸೊ ಎಲ್ಲ ಕಡೆಗೂ ಡಿನಾಮಿನೇಟರಲ್ಲಿ 4 ಬರಿತೀವಿ. ಇದು ಫಸ್ಟ್ ಪಾರ್ಟ್ ಆಗಿರೋದ್ರಿಂದ 1/4 isn't it? So it represents 1/4. ಇದು ಸೆಕೆಂಡ್ ಪಾರ್ಟ್ ಆಗಿರೋದ್ರಿಂದ it is 2/4. Next is third part, so it represents 3/4. And next there is a fourth part, right? So 4/4. So this is how we will represent fractions in numerator. You can take any example. If you can divide this number line is 10 parts, aga 1/10 like that you can write. If you divide it as 100 parts ಆಗಿ ಡಿವೈಡ್ ಮಾಡಿದ್ರೆ 1/100 2/100 ಆ ಥರನೇ ಬರೀತಾ ಹೋಗ್ಬೋದು. ಎಷ್ಟು ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀರೋ ಅಷ್ಟು ನಾವು ಡಿನಾಮಿನೇಟರಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ನ್ಯೂಮರೇಟರ್ಲಿ ಎಷ್ಟನೇ ಪಾರ್ಟು ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸಿ ಇದು ಫಸ್ಟ್ ಪಾರ್ಟ್ ಆದರೆ 1/4, ಸೆಕೆಂಡ್ ಪಾರ್ಟ್ ಆದರೆ 2/4 ಲೈಕ್ ದಟ್ ಯು ವಿಲ್ ರೈಟ್. ಸೊ ದಿಸ್ ಇಸ್ ಹೌ ವಿ ವಿಲ್ ರೆಪ್ರೆಸೆಂಟ್ ಫ್ರ್ಯಾಕ್ಷನ್ in the number line. So let's go for next topic, that is proper fraction. ನೀವು ನಂಬರ್ ಲೈನ್ನ ಪ್ರೀವಿಯಸ್ ಇಯರಲ್ಲಿ ಕಲ್ತಿಲ್ಲ, ಲೈಕ್ ದಟ್ ಪ್ರಾಪರ್ ಫ್ರ್ಯಾಕ್ಷನ್ಸ್ ಇದೆಲ್ಲ ನೀವು ಕಾನ್ಸೆಪ್ಟ್. ಸೊ ಕಾನ್ಸಂಟ್ರೇಷನಿಂದ ನೋಡಿ. ಪ್ರಾಪರ್ ಫ್ರ್ಯಾಕ್ಷನ್, ವಾಟ್ ಈಸ್ ಪ್ರಾಪರ್ ಫ್ರ್ಯಾಕ್ಷನ್? ಸೊ ಈಗಿನ ನಾವು ಫ್ರ್ಯಾಕ್ಷನ್ನ ಹೆಂಗೆ ಬರೆಯೋದು ಅಂತ ಕಲ್ತ್ವಿ. ಸೊ ಅದರಲ್ಲಿ ಏನಾಗುತ್ತೆ, ನ್ಯೂಮರೇಟರ್ ಈಸ್ ಲೆಸ್ ದ್ಯಾನ್ ದ ಡಿನಾಮಿನೇಟರ್ ಇತ್ತು. ಆ ಥರ ಫ್ರ್ಯಾಕ್ಷನ್ಸ್ನ ಪ್ರಾಪರ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಸೊ ಐ ರೈಟ್ ದ ಡೆಫಿನೇಷನ್ಸ್. ದ ಫ್ರ್ಯಾಕ್ಷನ್ whose numerator is less than the denominator then it is called as proper fraction or proper fractions. ಪ್ರಾಪರ್ ಅಂತಲೇ ಯಾಕೆ ಕರೀತಾರೆ ಅಂದರೆ, ನಾವು ಫ್ರ್ಯಾಕ್ಷನ್ಸ್ ಅಂದರೆ ಒಂದು ಹೋಲ್ ಪಾರ್ಟ್ನ ಡಿವೈಡ್ ಮಾಡಿರ್ತೀವಿ ಅಲ್ವಾ. ಸೊ ನ್ಯೂಮರೇಟರ್ ಶುಡ್ ಬಿ ಲೆಸ್ ದ್ಯಾನ್ ದ ಡಿನಾಮಿನೇಟರ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನ್ಯೂಮರೇಟರ್ ಈಸ್ ಲೆಸ್ ದ್ಯಾನ್ ದ ಡಿನಾಮಿನೇಟರ್. ಫಾರ್ ಎಕ್ಸಾಂಪಲ್ 2/4, 5/10, 99/100. ಸೊ ಎಲ್ಲ ಕಡೆಗೂ ನ್ಯೂಮರೇಟರ್ ಲೆಸ್ ದ್ಯಾನ್ ದ ಡಿನಾಮಿನೇಟರ್ ಇರುತ್ತೆ. ಅದನ್ನ ಏನು ಹೇಳ್ತೀವಿ ನಾವು, ಪ್ರಾಪರ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಸೊ ರಿಮೆಂಬರ್ ಹಿಯರ್ ದ ನ್ಯೂಮರೇಟರ್ ಶುಡ್ ಬಿ ಲೆಸ್ ದ್ಯಾನ್ ದ ಡಿನಾಮಿನೇಟರ್. ನೆಕ್ಸ್ಟ್ ಈಸ್ ಇಂಪ್ರಾಪರ್ ಫ್ರ್ಯಾಕ್ಷನ್. ಇಂಪ್ರಾಪರ್ ಫ್ರ್ಯಾಕ್ಷನ್ ಇದ್ರದ್ದು ಜಸ್ಟ್ ಉಲ್ಟಾ, ಇದರ ನ್ಯೂಮರೇಟರ್ ಈಸ್ ಲೆಸ್ ದ್ಯಾನ್ ದ ಡಿನಾಮಿನೇಟರ್ ಅಂತ ಹೇಳ್ತೀವಿ. ಇಂಪ್ರಾಪರ್ ಫ್ರ್ಯಾಕ್ಷನಲ್ಲಿ ನ್ಯೂಮರೇಟರ್ ಗ್ರೇಟರ್ ದ್ಯಾನ್ ಡಿನಾಮಿನೇಟರ್. ಸೊ ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ improper fractions, the fractions whose numerator is greater than the denominator. greater ಇರಬೇಕು, ಆ ಥರದನ್ನ ನಾವೇನು ಹೇಳ್ತೀವಿ, improper fraction. So you can take any examples, that is 3/2. See, numerator is greater than denominator. 3 2 ಗಿಂತ ಜಾಸ್ತಿ, so it is an improper fraction. And 12/7 like that, etc. you can write. This is a definition of improper fraction. Proper fraction means numerator less than denominator, and improper fraction means numerator
greater than denominator. Next is mixed fractions. This is very important. Next is mixed fractions. Mixed fractions ಅಂದರೆ a mixed fraction is a combination of whole and fraction ಅಂತ ಹೇಳ್ತೀವಿ. Mixed fraction is a combination of fraction and whole. Whole ಅಂದರೆ ಗೊತ್ತಿದೆ ಅಲ್ವ ನಿಮಗೆ, ಹೋಲ್ ನಂಬರ್ ಆ್ಯಂಡ್ ಫ್ರ್ಯಾಕ್ಷನ್ ಎರಡೂ ಕೂಡ ಕಾಂಬಿನೇಷನಲ್ಲಿ ಇದ್ದರೆ ಅದನ್ನ ಏನು ಹೇಳ್ತೀವಿ, ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ 1/4 ಆರ್ 6 3/4. ಸಿ ಫ್ರ್ಯಾಕ್ಷನ್ ಅಂದರೆ ಇದಿಷ್ಟೇ 1/4. ಇಷ್ಟು ದಿನ ಹೆಂಗೆ ಬರಿತಿದ್ವಿ, 1/4 3/4 ಅಷ್ಟೇ ಬರಿತಿದ್ವಿ, ಅದು ಬರೀ ಫ್ರ್ಯಾಕ್ಷನ್ ಆಗ್ತಿತ್ತು. ಅದ್ರ ಜೊತೆಗೆ ಒಂದು ನಂಬರ್ನ ಎಕ್ಸ್ಟ್ರಾ ಬರಿತೀವಿ. ಸಿ 1/4, ಈ 1/4 ಏನಿದೆ ಆ ಎರಡರ ಮಿಡಲ್ಲಿಗೆ ಒಂದು ನಂಬರ್ನ ಬರಿತೀವಿ, 9 1/4. ಇದನ್ನ ಹೆಂಗೆ ರೀಡ್ ಮಾಡ್ತೀವಿ ಅಂದರೆ 9 1/4, 6 3/4 ಆರ್ 7 1/8. ಸೊ ಇದನ್ನ ಈ ಎರಡು ನಂಬರ್ನ ಮಿಡಲ್ಲಿಗೆ ಬರಿತೀವಿ. ಸೊ 7 1/8, 6 3/4, 9 1/4. ಇದನ್ನ ಏನು ಹೇಳ್ತೀವಿ, ಮಿಕ್ಸ್ಡ್ ಫ್ರ್ಯಾಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಮಿಕ್ಸ್ಡ್ ಫ್ರ್ಯಾಕ್ಷನ್ಸ್ನ ನಾವು ಯಾವಾಗಲೂ ಇಂಪ್ರಾಪರ್ ಫ್ರ್ಯಾಕ್ಷನಲ್ಲಿ ರೆಪ್ರೆಸೆಂಟ್ ಮಾಡಬಹುದು. ಸೊ ಲೆಟ್ಸ್ ಸಾಲ್ವ್ ಒನ್ ಎಕ್ಸಾಂಪಲ್ ಹೌ ಟು ಕನ್ವರ್ಟ್ ಮಿಕ್ಸ್ಡ್ ಫ್ರ್ಯಾಕ್ಷನ್ into a improper fraction. Let's take one example. Express the following as mixed fractions, that is 17/4. Example 1, 17/4. So, ಇದು ಇಂಪ್ರಾಪರ್ ಫ್ರ್ಯಾಕ್ಷನ್. ಯಾಕೆಂದರೆ ನ್ಯೂಮರೇಟರ್ ಗ್ರೇಟರ್ ದ್ಯಾನ್ ಡಿನಾಮಿನೇಟರ್ ಇದೆ, ಇದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಫಸ್ಟ್ ಸ್ಟೆಪ್ ಏನು ಅಂದರೆ 17 and 4ನ ಡಿವೈಡ್ ಮಾಡ್ತೀವಿ. 4 and 17ನ ಡಿವೈಡ್ ಮಾಡ್ತೇವೆ. 4 4s 16, 4 4s 16, 7ಅಲ್ಲಿ 6ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 1 ಆ್ಯಂಡ್ 1ಅಲ್ಲಿ 1 ಹೋದರೆ 0. ಸೊ 17ನ 4ಇಂದ ಡಿವೈಡ್ ಮಾಡಿದ್ವಿ. ಈಗ ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಬರೀಬೇಕು. ಹೆಂಗೆ ಬರಿತೀವಿ, ಇಲ್ಲಿ 4 ಇದೆ, ಇಲ್ಲೂ 4 ಇಡ್ತೀವಿ. ಸೊ ಈ 4 ಏನು ಈ ಪಾರ್ಟಲ್ಲಿ ಇರುತ್ತಲ್ಲ, ಡಿವೈಡಿಂಗ್ ಪಾರ್ಟಲ್ಲಿ ಇದನ್ನ ಇಲ್ಲಿ ಬರಿತೀವಿ. ಆ್ಯಂಡ್ ರಿಮೈಂಡರ್ನ ಇಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ದಿಸ್ ಇಸ್ ಹೌ ವಿ ವಿಲ್ ರೆಪ್ರೆಸೆಂಟ್ ಮಿಕ್ಸ್ಡ್ ಇಂಪ್ರಾಪರ್ ಫ್ರ್ಯಾಕ್ಷನ್ ಆ್ಯಸ್ ಮಿಕ್ಸ್ಡ್ ಫ್ರ್ಯಾಕ್ಷನ್. 17/4 ಡಿವೈಡ್ ಮಾಡ್ತೀವಿ, ರಿಮೈಂಡರ್ನ ಇಲ್ಲಿ ಬರಿತೀವಿ, ಡಿವೈಡೆಡ್ನ ಇಲ್ಲಿ ಬರಿತೀವಿ. ದಿಸ್ ಇಸ್ ಅ ಕನ್ವರ್ಷನ್ ಆಫ್ ಮಿಕ್ಸ್ಡ್ ಫ್ರ್ಯಾಕ್ಷನ್ ಇಂಟು ಅ improper fraction into a mixed fraction. Let's take example 2, that is express the following mixed fractions as improper fractions. ಇಲ್ಲಿ ಇಂಪ್ರಾಪರ್ನ ನಾವು ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಿದ್ವಿ. ಸಿಮಿಲರ್ಲಿ ಇಂಪ್ರಾಪರ್ ಫ್ರ್ಯಾಕ್ಷನ್ನ ಮಿಕ್ಸ್ಡ್ ಫ್ರ್ಯಾಕ್ಷನ್, ಹೋಲ್ ನಂಬರು ಇದೆ, ಫ್ರ್ಯಾಕ್ಷನ್ನು ಇದೆ. ಈ ಥರ ಇದ್ದಾಗ ಹಿಂಗೆ ಇಂಪ್ರಾಪರ್ ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡೋದು. ಸೊ ನಾನು ಎರಡಕ್ಕೂ ಒಂದೇ ಎಕ್ಸಾಂಪಲ್ ಕೊಡ್ತೀನಿ. ನೆಕ್ಸ್ಟ್ ಎಕ್ಸಸೈಸ್ನ ಸಾಲ್ವ್ ಮಾಡಬೇಕಾದ್ರೆ ಎಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿಸ್ತೀನಿ. ಜಸ್ಟ್ ಲರ್ನ್ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು. ಏನು ಮಾಡಬೇಕು, ಡಿನಾಮಿನೇಟರ್ನ ಹಾಗೆ ಬರ್ಕೊಳ್ತೀವಿ. ಫಸ್ಟ್ ಸ್ಟೆಪ್ಪಲ್ಲಿ ಡಿನಾಮಿನೇಟರ್ನ ಹಾಗೆ ಬರ್ಕೊಳ್ತೀವಿ. 4 and 2ನ ಮಲ್ಟಿಪ್ಲೈ ಮಾಡ್ತೀವಿ. 4 into 2, 4
ಇಂಟು 2 ಪ್ಲಸ್ ಸೈನ್ ತುಂಬ ಇಂಪಾರ್ಟೆಂಟ್ 4 ಇಂಟು 2 ಈ ಎರಡನ್ನು ಮಲ್ಟಿಪ್ಲೈ ಮಾಡ್ತೀವಿ ನೆಕ್ಸ್ಟು ಬರೋ ಆನ್ಸರ್ನ ಆ್ಯಡ್ ಮಾಡ್ತೀವಿ ದಟ್ ಇಸ್ 4 ಇಂಟು 2 ಪ್ಲಸ್ 3 ಆರ್ 2 ಇಂಟು 4 ಯು ಕ್ಯಾನ್ ಟೇಕ್ ಎನಿಥಿಂಗ್ 2 ಇಂಟು 4 ಅಂತಲೂ ತಗೊಳ್ಳಿ 2 ಇಂಟು 4 ಪ್ಲಸ್ 3 ಬೋತ್ ಆರ್ ಸೇಮ್ ಈಗ ಸಿಂಪ್ಲಿಫೈ ಮಾಡ್ತೀವಿ 2 4s 8 2 4s 8 ಪ್ಲಸ್ 3 ಯಾವಾಗಲೂ ಮಲ್ಟಿಪ್ಲಿಕೇಶನ್ನೇ ಫಸ್ಟ್ ಮಾಡಬೇಕು ಅಕಾರ್ಡಿಂಗ್ ಟು ಬಾಡ್ಮಸ್ ರೂಲ್ ಐ ಆಲ್ರೆಡಿ ಟೋಲ್ಡ್ ಯು ಮಲ್ಟಿಪ್ಲಿಕೇಶನ್ ಫಸ್ಟ್ ಮಾಡ್ತೀವಿ 4 ಪ್ಲಸ್ 3 7ನ ಫಸ್ಟು ಆ್ಯಡ್ ಮಾಡೋ ಹಾಗಿಲ್ಲ ಫಸ್ಟ್ ಮಲ್ಟಿಪ್ಲಿಕೇಶನ್ ಸಿಂಬಲ್ ಜೊತೆಗೆ ಅಡಿಷನ್ ಸಿಂಬಲ್ ಇದ್ದರೆ ಫಸ್ಟ್ ಮಲ್ಟಿಪ್ಲಿಕೇಶನ್ನೇ ಮಾಡಬೇಕು 2 ಇಂಟು 4 2 4s 8 ಪ್ಲಸ್ 3 8 ಪ್ಲಸ್ 3 ವಿಲ್ ಬಿಕಮ್ 11 ಸೊ 11 by 4 8 ಪ್ಲಸ್ 3 11 by 4 2 3 by 4 ಇನ್ನು ರೀಡ್ ಮಾಡೋದು ಹೇಗೆ ಗೊತ್ತಾಯ್ತಾ ಮಿಕ್ಸ್ಡ್ ಫ್ರ್ಯಾಕ್ಷನ್ನ 2 3 by 4 ಅದನ್ನ ಇಂಪ್ರಾಪರ್ ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡಿದ್ರೆ 11 by 4 ಆಗುತ್ತೆ ಸೊ ಇನ್ನೊಂದಷ್ಟು ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡಿದರೆ ನಿಮಗೆ ಕನ್ವರ್ಷನ್ ತುಂಬ ಈಸಿ ಆಗುತ್ತೆ ಥ್ಯಾಂಕ್ ಯು ಸ್ಟೂಡೆಂಟ್ಸ್ ಲೆಟ್ಸ್ ಡಿಸ್ಕಸ್ ರಿಮೈನಿಂಗ್ ಪ್ರಾಬ್ಲಮ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಥ್ಯಾಂಕ್ ಯು